ಬ್ರೇಕಿಂಗ್ ನ್ಯೂಸ್. ವೀಕೆಂಡ್ನಲ್ಲಿ ಕರ್ನಾಟಕದ ಹವಾಮಾನ ಮತ್ತೆ ಬದಲಾಗುತ್ತಾ? ಜುಲೈ 20 ಸೋಮವಾರ ಕರಾವಳಿಗೆ ಮತ್ತೆ ಭಾರಿ ಮಳೆ ಬರುತ್ತಾ? ಬೆಂಗಳೂರಲ್ಲಿ ಆಫೀಸಿಗೆ ಹೋಗುವ ಟ್ರಾಫಿಕ್ ಪ್ಲಸ್ ಮಳೆ ಡಬಲ್ ಟ್ರಬಲ್ ಇದೆಯಾ? ಉತ್ತರ ಕರ್ನಾಟಕ ರೈತರಿಗೆ ಗುಡ್ ನ್ಯೂಸ್ ಏನಾದ್ರು ಇದೆಯಾ? ಎಲ್ಲ ಉತ್ತರ ಈ ಒಂದು ವಿಡಿಯೋದಲ್ಲಿದೆ. ಹಾಗಾಗಿ ಯಾರು ಕೂಡ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋ ನೋಡಿ. ಅದಕ್ಕಿಂತ ಮುಂಚೆ ಎಲ್ಲ ವೀಕ್ಷಕರು ನಮ್ಮ ವಿಡಿಯೋಸ್ ನ ನೋಡ್ತಾ ಇದ್ದೀರಿ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ದಯವಿಟ್ಟು ಎಲ್ಲ ವೀಕ್ಷಕರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಕರ್ನಾಟಕ ವೆದರ್ ಅಪ್ಡೇಟ್ಸ್ ಗೆ ಸ್ವಾಗತ. ಇವತ್ತು ನಾವು ಅನಲೈಸ್ ಮಾಡೋದು ನಾಳೆ ಅಂದರೆ ಜುಲೈ 20 ಸೋಮವಾರದ ಹವಾಮಾನದ ಬಗ್ಗೆ. ಈ ಅಪ್ಡೇಟ್ ಐಎಂಡಿಯ ತಿಂಗಳ ಮುನ್ಸೂಚನೆ ಪ್ಲಸ್ ಮುಂಗಾರು ಮಾದರಿ ಆಧಾರದ್ದು. ಐಎಂಡಿ ಫೈನಲ್ ಬುಲೆಟಿನ್ ಬಂದ ಕೂಡಲೇ ನಿಮಗೆ ವಿಡಿಯೋ ಮಾಡ್ತೀನಿ, ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಹಾಗೂ ಮುಂಗಾರು ಮತ್ತು ಜುಲೈ ತಿಂಗಳ ಟ್ರೆಂಡ್. ಪಾಯಿಂಟ್ ನಂಬರ್ 1. ಐಎಂಡಿ ಹೇಳೋ ಪ್ರಕಾರ ಜುಲೈ 2026ರಲ್ಲಿ ಕರ್ನಾಟಕಕ್ಕೆ ಸಾಮಾನ್ಯಕ್ಕಿಂತ 94% ಮಾತ್ರ ಮಳೆ ಆಗುತ್ತೆ. ಅಂದರೆ ಒಟ್ಟು ಮಳೆ ಸ್ವಲ್ಪ ಕಡಿಮೆ, ಆದರೆ ಬಂದಾಗ ಒಂದೇ ದಿನದಲ್ಲೇ 100 ಮಿಲಿಮೀಟರ್ ಜಾಸ್ತಿ ಮಳೆ ಬರುತ್ತೆ. ಜುಲೈ 1ರಿಂದ 7ರವರೆಗೆ ಕರಾವಳಿಯಲ್ಲಿ ರೆಡ್ ಅಲರ್ಟ್ ಇತ್ತು. ಜುಲೈ 8ರಿಂದ 17ರವರೆಗೆ ಸ್ವಲ್ಪ ಬ್ರೇಕ್ ತಗೊಂಡು ಜುಲೈ 18ರಿಂದ ಮತ್ತೆ ಮುಂಗಾರು ಮತ್ತೆ ಆಕ್ಟಿವ್ ಆಗಿದೆ. ಜುಲೈ 19ರಿಂದ 21ರವರೆಗೆ ಈ ಆಕ್ಟಿವ್ ಪೇಸ್ ನಲ್ಲಿ ಕಂಟಿನ್ಯೂ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ. ಕಾರಣ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಪ್ಲಸ್ ಪಶ್ಚಿಮದಿಂದ ಬರುವ ತೇವಾಂಶ. ಈಗ ಜುಲೈ 20ರಂದು ರಾಜ್ಯವನ್ನು 3 ಭಾಗವಾಗಿ ನೋಡೋಣ. ಕರಾವಳಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಇಲ್ಲಿ ಅತ್ಯಂತ ಭಾರಿ ಮಳೆ ನಿರೀಕ್ಷೆ. ದಿನಕ್ಕೆ 2ರಿಂದ 3 ಸಲ ಮಳೆ. 24 ಗಂಟೆಯಲ್ಲಿ 70 ಮಿಲಿಮೀಟರ್ ಇಂದ 120 ಮಿಲಿಮೀಟರ್ ವರೆಗೆ ಮಳೆ ಬರಬಹುದು. ಗಾಳಿ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬೀಸಲಿದೆ. ದಕ್ಷಿಣ ಒಳನಾಡು, ಬೆಂಗಳೂರು, ಮೈಸೂರು, ಕೊಡಗು, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು ಮೋಡದಿಂದ ಕೂಡಿದ ವಾತಾವರಣ. ಸಂಜೆ 3ರಿಂದ ರಾತ್ರಿ 10ರವರೆಗೆ ಗುಡುಗು ಸಹಿತ ಮಧ್ಯಮ ಮಳೆ. ಒಂದೆರಡು ಕಡೆ ಭಾರಿ ಮಳೆ ಆಗಬಹುದು ವೀಕ್ಷಕರೇ. ಈಗ ಉತ್ತರ ಒಳನಾಡು, ಬೆಳಗಾವಿ, ಕಲಬುರಗಿ, ಧಾರವಾಡ, ಬೀದರ್, ರಾಯಚೂರು, ವಿಜಯಪುರ. ಇಲ್ಲಿ ಮಳೆ ಕಡಿಮೆ, ಬಿಸಿಲು ಜಾಸ್ತಿ. ಸಂಜೆ ಮಾತ್ರ ಒಂದೆರಡು ಕಡೆ ಹಗುರು ಮಳೆ. ಗರಿಷ್ಠ ಉಷ್ಣಾಂಶ 32 ಡಿಗ್ರಿ ಸೆಲ್ಸಿಯಸ್ ಇಂದ 34 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಈಗ ಬೆಂಗಳೂರು ಡೀಟೇಲ್ಸ್ ನೋಡೋಣ. ಬೆಂಗಳೂರು, ರಾಮನಗರ, ತುಮಕೂರು, ಮಂಡ್ಯ, ದಾವಣಗೆರೆ ಜನರೇ ಕೇಳಿ. ಬೆಳಗ್ಗೆ ಭಾಗಂಶ ಮೋಡ, ಬಿಸಿಲು ಇರುತ್ತೆ. ಮಧ್ಯಾಹ್ನ ನಂತರ ಮೋಡ ಜಾಸ್ತಿ. ತಾಪಮಾನ 28 ಡಿಗ್ರಿ ಸೆಲ್ಸಿಯಸ್ ಇಂದ 29 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಸಂಜೆ 4ರಿಂದ ರಾತ್ರಿ 9ರವರೆಗೆ ಗುಡುಗು ಮಿಂಚು ಸಹಿತ ಮಧ್ಯಮ ಮಳೆ. ಭಾರಿ ಮಳೆಯ ಚಾನ್ಸ್ 30% ಮಾತ್ರ ಇದೆ. ಗಾಳಿ ಪಶ್ಚಿಮದಿಂದ 25 ಕಿಲೋಮೀಟರ್ ಇಂದ 30 ಕಿಲೋಮೀಟರ್ ವೇಗದಲ್ಲಿ ಬೀಸಲಿದೆ. ಹಾಗೂ ಟ್ರಾಫಿಕ್ ಅಲರ್ಟ್. ಮಳೆ ಬಂದಾಗ ಐಟಿ ಕಾರಿಡಾರ್, ಸಿಲ್ಕ್ ಬೋರ್ಡ್, ಹೆಬ್ಬಾಳದಲ್ಲಿ ನೀರು ನಿಲ್ಲಬಹುದು. ವೀಕೆಂಡ್ ನಲ್ಲಿ ಹೊರಗೆ ಹೋಗುವವರು 1 ಗಂಟೆ ಮುಂಚೆ ಹೊರಡಿ. ಕರಾವಳಿ ಪ್ಲಸ್ ಮಲೆನಾಡು ಅತ್ಯಂತ ಮುಖ್ಯ. ಕರಾವಳಿ ಮತ್ತು ಮಲೆನಾಡು ಜನರೇ ಇದು ನಿಮಗೋಸ್ಕರ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು. ನಾಳೆ ದಿನ ಪೂರ್ತಿ ಮೋಡ ಮಧ್ಯಮದಿಂದ ಭಾರಿ ಮಳೆ ಬರಲಿದೆ. ಮೊದಲ ರಿಸ್ಕ್ ಏನು? ನದಿಗಳು ಉಕ್ಕಬಹುದು, ತಗ್ಗು ಪ್ರದೇಶಗಳಲ್ಲಿ ನೀರು ನಿಲ್ಲಬಹುದು ಹಾಗೂ ಘಾಟ್ ರಸ್ತೆಯಲ್ಲಿ ಭೂಕುಸಿದ ರಿಸ್ಕ್ ಇದೆ. ಮೀನುಗಾರರಿಗೆ ಸೂಚನೆ. ಸಮುದ್ರದ ಅಲೆ 4ರಿಂದ 5 ಮೀಟರ್ ಬರಲಿದೆ. ಜುಲೈ 21ರವರೆಗೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ತಪ್ಪಿಸಿ. ಕಾಫಿ, ಅಡಿಕೆ ರೈತರಿಗೆ ತೋಟದಲ್ಲಿ ನೀರು ನಿಲ್ಲದಂತೆ ನೋಡ್ಕೊಳ್ಳಿ. ರಾಸಾಯನಿಕ ಸಿಂಪಡಣೆ ಮಾಡಬೇಡಿ. ಈಗ ಉತ್ತರ ಕರ್ನಾಟಕದ ಅಪ್ಡೇಟ್ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಬೆಳಗಾವಿ, ಧಾರವಾಡ, ಬಾಗಲಕೋಟೆ, ವಿಜಯಪುರ, ಗದಗ, ಕಲಬುರಗಿ, ಬೀದರ್, ರಾಯಚೂರು. ನಾಳೆ ಇಲ್ಲಿ ಒಣ ಹವಾಮಾನ ಇರುತ್ತೆ. ಗರಿಷ್ಠ 31 ಡಿಗ್ರಿ ಸೆಲ್ಸಿಯಸ್ ಇಂದ 33 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಗಾಳಿ ಮಾತ್ರ ಜಾಸ್ತಿ ಇರುತ್ತೆ. 30ರಿಂದ 35 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆ. ರೈತರಿಗೆ ಒಳ್ಳೆಯ ಸುದ್ದಿ. ಇದು ಬಿತ್ತನೆ, ಗೊಬ್ಬರ, ಕಳೆ ಕೀಳೋ ಕೆಲಸಕ್ಕೆ ಒಳ್ಳೆಯ ದಿನ. ಮಳೆ ಅಡ್ಡಿ ಬರಲ್ಲ. ಈಗ ಮುನ್ಸೂಚನೆ. ಮುಂದಿನ 3 ದಿನ ಐಎಂಡಿ ಮಾದರಿ ಏನ್ ಹೇಳುತ್ತೆ? ಜುಲೈ 19ರಿಂದ 21ರವರೆಗೆ ಕರಾವಳಿ ಪ್ಲಸ್ ಮಲೆನಾಡು ಅಲರ್ಟ್ ನಲ್ಲಿರುತ್ತೆ. ಜುಲೈ 22ರಿಂದ ಮಳೆ ಸ್ವಲ್ಪ ಕಡಿಮೆ ಆಗಬಹುದು. ಜುಲೈ 4ನೇ ವಾರ ಉತ್ತರ ಕರ್ನಾಟಕದಲ್ಲಿ ಮಳೆ ಜಾಸ್ತಿ ಆಗುವ ಸೂಚನೆ ಇದೆ ವೀಕ್ಷಕರೇ. ನೆನಪಿಡಿ, ಬುಲೆಟಿನ್ ಬಂದ ಮೇಲೆ ಫೈನಲ್ ಅಪ್ಡೇಟ್ ಕೊಡ್ತೀನಿ, ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಈಗ ಪ್ರಮುಖ ಸೂಚನೆಗಳು. ನಂಬರ್ 1, ಕರಾವಳಿ ಜನರು ಎಮರ್ಜೆನ್ಸಿ ಕಿಟ್, ಟಾರ್ಚ್, ಊಟ ರೆಡಿ ಇಟ್ಕೊಳ್ಳಿ. ನಂಬರ್ 2, ನದಿ, ಜಲಪಾತ, ಕೆರೆ ದಂಡೆಗೆ ವೀಕೆಂಡ್ ನಲ್ಲಿ ಹೋಗಬೇಡಿ. ನಂಬರ್ 3, ಬೆಂಗಳೂರು ಜನರು ವಾಹನದಲ್ಲಿ ಕೊಡೆ ಪ್ಲಸ್ ರೈನ್ ಕೋಟ್ ಇಟ್ಕೊಳ್ಳಿ. ನಂಬರ್ 4, ರೈತರೇ ಕರಾವಳಿ ಮಲೆನಾಡಿನಲ್ಲಿ 21ರವರೆಗೆ ಯಾವ ಕೆಲಸನೂ ಮಾಡಬೇಡಿ. ನಂಬರ್ 5, ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಿಷ್ಟು ನಾಳೆ ಜುಲೈ 20ರ ಕರ್ನಾಟಕದ ನಿರೀಕ್ಷಿತ ಹವಾಮಾನ ವರದಿ. ನಿಮ್ಮ ಜಿಲ್ಲೆ ಹೆಸರು ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ನಿಮ್ಮ ಕಮೆಂಟ್ಸ್ ಗೆ ಪ್ರತ್ಯಕ್ಷ ಅಪ್ಡೇಟ್ ಮಾಡ್ತೀನಿ. ಈ ಮಾಹಿತಿ ಉಪಯುಕ್ತ ಆಯ್ತಾ ಅನಿಸಿದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಬಹಳಷ್ಟು ಜನ ನಮ್ಮ ವಿಡಿಯೋಸ್ ನ ನೋಡ್ತಾ ಇದ್ದೀರಿ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಎಲ್ಲ ವೀಕ್ಷಕರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ 6 ಗಂಟೆಗೆ ಹೊಸ ಅಪ್ಡೇಟ್ ನೊಂದಿಗೆ ಭೇಟಿಯಾಗೋಣ. ಸುರಕ್ಷಿತವಾಗಿರಿ. ನಮಸ್ಕಾರ.